ಬುಲೆಟ್ ಸೌಂಡ್ ಯಾವತ್ತೂ ಕಮ್ಮಿ ಆಗಕ್ಕಂತೂ ಬಿಡಲ್ಲ. ಆ, ಸ್ವಲ್ಪ ಸಿನಿಮಾ ಇದರಲ್ಲಿ ಬ್ಯುಸಿ ಇದ್ದಿದ್ರಿಂದ ಅದಕ್ಕೋಸ್ಕರ ನಾನು ಎಲ್ಲೂ ಈವೆಂಟ್ಸ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಂತಾ ಇರ್ಲಿಲ್ಲ. ಕಂಗ್ರಾಚುಲೇಷನ್ ಬ್ರದರ್. ನನ್ನ ಫ್ಯಾನ್ಸು ಮತ್ತೊಂದಂತ ನಾನು ಎಲ್ಲೂ ಹೇಳಲ್ಲ, ಅವ್ರು ನನ್ನೆಲ್ಲ ಪ್ರೀತಿಸೋ ಮನ್ಸುಗಳು ಅಂತ ಹೇಳ್ತಾರೆ. ಆಮೇಲೆ 3 ವರ್ಷ ನನಗೆ ಅನ್ನ ಹಾಕೊಂಡ್ ಬರ್ತಿದ್ದಾರೆ ಇವತ್ತು. ಕಮರ್ಷಿಯಲ್ ಒಂಥರ ಕಮರ್ಷಿಯಲ್ ಆಗಿ ಮಾಸ್ ಎಲಿಮೆಂಟ್ಸ್ ಇರುತ್ತೆ. ಯಾಕಂದ್ರೆ ನನ್ನ ಪ್ರೀತಿಸುವಂತ ವರ್ಗ ಸ್ವಲ್ಪ ಮಾಸ್ ಆಗಿರೋದ್ರಿಂದ ಅದಕ್ಕೋಸ್ಕರ ಅಂತ ಜನಕ್ಕೆ ಏನ್ ಮುಟ್ಟಿಸ್ಬೇಕು ಪ್ರತಿಯೊಂದು ಆಗತ್ತೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಯಾಕಂದ್ರೆ ನನ್ನ ಪ್ರೀತಿಸುವಂತ ವರ್ಗ ಸ್ವಲ್ಪ ಮಾಸ್ ಆಗಿರೋದ್ರಿಂದ ಲಾಂಗ್ ಹಿಡಿತಾರ ರಕ್ಷಕ್ ಅವರು ಈ ಸಿನಿಮಾ. ಜೂನ್ 21 ಗೊತ್ತಾಗುತ್ತೆ ಅಣ್ಣ ಏನ್ ಹಿಡಿತಾರೆ ಅಂತ. ಅಣ್ಣ ನನ್ ಕೈಯಲ್ಲಿ ಆಯ್ತಾ? ಮುಹೂರ್ತಕ್ಕೆ ಯಾರು ನಿಮ್ಗೆ ಮೇನ್ ಗೆಸ್ಟ್ ಆಗಿ ಬರ್ಬೇಕು ಅಂತ ಡಿ ಬಾಸ್ ಕರೆಸ್ತಾ ಇದೀರಾ ಹೇಗೆ? ಅಣ್ಣ ಎಲ್ರನ್ನೂ ಕರೆಸ್ತೀನಿ ಅಣ್ಣ. ಯಾಕೆ ಅಂತ ಹೇಳಿದ್ರೆ ನಾನು ಒಬ್ಬ ಹೊಸೂಬ ಆಗಿದ್ರೆ ನಾನು ಇವ್ರಿಗೆ ಫ್ಯಾನ್ ಅಂದ್ರೆ ಇಡೀ ಕರ್ನಾಟಕ ಗೊತ್ತು. ಏನೋ ಡಿ ಬಾಸ್ ಫ್ಯಾನ್ ಬಂದ್ಬಿಟ್ಟು ಏನೋ ರಕ್ಷಕ್ ಬಂದ್ಬಿಟ್ಟು ಡಿ ಬಾಸ್ ಫ್ಯಾನ್ ಅಂತ ಇಡೀ ಕರ್ನಾಟಕ ಗೊತ್ತು. ಒಂದೊಂದು ನಿಮಿಷನೂ ಭಯ ಪಡ್ತಾನೆ ಇರ್ತೀನಿ ಸರ್.